ಎಲ್ರಿಗೂ ನಮಸ್ಕಾರ. ನಾನು ಪ್ರೊಫೆಸರ್ ಮಧುರಾ, ನಾಗಾರ್ಜುನ ಪದವಿ ಕಾಲೇಜಿನಲ್ಲಿ ಕನ್ನಡ ಪ್ರಾಧ್ಯಾಪಕಿಯಾಗಿ ಕಾರ್ಯನಿರ್ವಹಿಸ್ತಾ ಇದ್ದೀನಿ. ಅದರ ಜೊತೆಗೆ ನಮ್ಮ ಕಾಲೇಜಿನಲ್ಲಿ ಅನೇಕ ವೇದಿಕೆಗಳನ್ನು ನಾವು ವಿದ್ಯಾರ್ಥಿಗಳಿಗೆ ಕಲ್ಪಿಸಿಕೊಟ್ಟಿದ್ದೇವೆ. ನಾಗಾರ್ಜುನ ಪದವಿ ಕಾಲೇಜು ಅನೇಕ ವರ್ಷಗಳಿಂದ ಬರೀ ಪಠ್ಯ ಚಟುವಟಿಕೆಗಳಿಗೆ ಮಾತ್ರ ಗಮನ ಕೊಡುವಂಥದ್ದಲ್ಲ, ಪಠ್ಯೇತರ ಚಟುವಟಿಕೆಗಳಿಗೂ ಕೂಡ ಗಮನ ಕೊಡ್ತಾ ವಿದ್ಯಾರ್ಥಿಗಳಲ್ಲಿರೋ ಸುಪ್ತ ಪ್ರತಿಭೆಯನ್ನು ಅನಾವರಣಗೊಳಿಸುವಂಥ ಒಂದು ಕಾರ್ಯವನ್ನು ನಿರ್ವಹಿಸ್ಕೊಂಡು ಬಂದಿದೆ. ಇದು ನಮ್ಮ ರಂಗ ಚೈತನ್ಯದ ಕಾರ್ಯಸಾಧನೆ. ಇಲ್ಲಿ ನಮ್ಮ ಕಾಲೇಜಿನಲ್ಲಿ ಮಾಡಿದಂಥ ಅನೇಕ ನಾಟಕಗಳ ಒಂದು ಪ್ರಾಪರ್ಟೀಸ್ಗಳನ್ನು, ಸೆಟ್ಗಳನ್ನು ನಾವಿಲ್ಲಿ ಪ್ರದರ್ಶಿಸಿದ್ದೇವೆ. ಅದರ ಜೊತೆಗೆ ಇಲ್ಲಿ ನಮ್ಮ ರಂಗ ಚೈತನ್ಯ ರಂಗಮುಖೇನ ವ್ಯಕ್ತಿತ್ವ ವಿಕಸನ ಅನ್ನೋ ಧ್ಯೇಯ ವಾಕ್ಯದ ಅಡಿಯಲ್ಲಿ ನಾವು ರಂಗ ಚೈತನ್ಯವನ್ನು ನಿಭಾಯಿಸ್ಕೊಂಡು ಬರ್ತಾ ಇರುವಂಥದ್ದು. ಪ್ರತಿ ವರ್ಷ ವಿದ್ಯಾರ್ಥಿಗಳು ಮೈನರ್ ಪ್ರೊಡಕ್ಷನ್, ಮೇಜರ್ ಪ್ರೊಡಕ್ಷನ್ ಅಂತ 2 ನಾಟಕಗಳನ್ನು ಮಾಡ್ತಾ ಮೂಕಾಭಿನಯ, ಬೀದಿ ನಾಟಕ, ಇನ್ನೂ ಅನೇಕ ರಂಗಭೂಮಿಯ ಆಯಾಮಗಳನ್ನು ಅಭ್ಯಾಸ ಮಾಡ್ತಾ ಬರ್ತಾರೆ. ಇದರಲ್ಲಿ ನಮ್ಮ ವಿದ್ಯಾರ್ಥಿಗಳ ಒಂದು ವಿಶೇಷತೆಯನ್ನು ಹೇಳೋದಾದರೆ, ಇದು ಕಳೆದ ವರ್ಷ ರಂಗಸೌರಭ ಅನ್ನುವಂತಹ ಅಂತರ್ ಕಾಲೇಜು ರಾಜ್ಯ ಮಟ್ಟದ ರಂಗ ಸ್ಪರ್ಧೆಯಲ್ಲಿ ನಮ್ಮ ವಿದ್ಯಾರ್ಥಿ KV ಕಾರ್ತಿಕ್ ಭಟ್ ಅನ್ನೋರು ರಿಷಬ್ ಶೆಟ್ಟಿಯಿಂದ ಅತ್ಯುತ್ತಮ ನಟ ಪ್ರಶಸ್ತಿಯನ್ನು ಸ್ವೀಕರಿಸಿದ್ದು ನಿಜವಾಗ್ಲೂ ಇದು ನಮ್ಮ ಕಾಲೇಜಿಗೆ ಹೆಮ್ಮೆ ತರುವಂತಹ ವಿಚಾರ. ಅದ್ರ ಜೊತೆಗೆ ಭೂಮಿಕಾ ಅನ್ನುವಂಥ ವಿದ್ಯಾರ್ಥಿ ಈಕೆ ಉತ್ತಮ ನಟನಾ ಪ್ರಶಸ್ತಿಯನ್ನು ಗಳಿಸಿದ್ಲು. ಅಭಿಷೇಕ್ ಅಂಬರೀಷ್ ಅವರಿಂದ ಈ ಒಂದು ಪ್ರಶಸ್ತಿಯನ್ನು ಆಕೆ ತೆಗೆದುಕೊಂಡಿದ್ದಾಳೆ. ಈ ವರ್ಷ ರಂಗಸೌರಭದ ಅಂತರ್ ಕಾಲೇಜು ರಂಗ ಸ್ಪರ್ಧೆಯಲ್ಲಿ ಪ್ರದ್ಯುಮ್ನ ಅನ್ನುವಂಥ ವಿದ್ಯಾರ್ಥಿ ಉತ್ತಮ ನಟನಾ ಪ್ರಶಸ್ತಿಯನ್ನು ಸ್ವೀಕರಿಸಿದ. ಕೃಷ್ಣೇಗೌಡರ ಆನೆ ಅನ್ನೋ ನಾಟಕವನ್ನು ಅಭಿನಯಿಸಿ ಅದರಲ್ಲಿ ರೆಹಮಾನ್ ಸಾಬಿ ಅನ್ನೋ ಒಂದು ಬಹಳ ಹಾಸ್ಯಭರಿತವಾದಂತಹ ಒಂದು ಪಾತ್ರವನ್ನು ನಿಭಾಯಿಸಿ ಅವನು ಪ್ರಶಸ್ತಿಯನ್ನು ಗಳಿಸಿದ್ದಾನೆ. ಇನ್ನೊಂದು ವಿದ್ಯಾರ್ಥಿ ಬಗ್ಗೆ ನಾನು ಹೇಳಲಿಲ್ಲ ಅಂದರೆ ಖಂಡಿತ ತಪ್ಪಾಗತ್ತೆ. ಯಾಕೆಂದರೆ ಈ ವರ್ಷ ನಮ್ಮ ನಾಗಾರ್ಜುನ ಪದವಿ ಕಾಲೇಜಿನಲ್ಲಿ ತುಂಬ ಪ್ರತಿಭೆ ಇರುವಂತಹ ಒಬ್ಬ ವಿದ್ಯಾರ್ಥಿ ವಂಶಿ ಎಸ್. ಆತನಿಗೆ ರಂಗಸೌರಭ ಅಂತರ್ ಕಾಲೇಜು ರಂಗ ಸ್ಪರ್ಧೆಯಲ್ಲಿ ಈ ಬಾರಿ ಅತ್ಯುತ್ತಮ ಪೋಷಕ ನಟ ಪ್ರಶಸ್ತಿ ಬಂದಿದೆ. ಅಚ್ಯುತ್ ಕುಮಾರ್ ಹೆಸರಿನಲ್ಲಿ ಕೊಡುವಂತಹ ಒಂದು ಪ್ರಶಸ್ತಿಯನ್ನು ಆತ ಸ್ವೀಕರಿಸಿದ್ದಾನೆ. ಇದು ನಮ್ಮ ವಿದ್ಯಾರ್ಥಿಗಳ ಒಂದು ಪರ್ಸನಲ್ ಅಚೀವ್ಮೆಂಟ್ಸ್ ಅಂತ ಆದರೆ, ಇಡೀ ಕಾಲೇಜಿನ ರಂಗತಂಡ ಏನಿದೆ, ಈ ರಂಗತಂಡವೂ ಕೂಡ ಅನೇಕ ಸಾಧನೆಯನ್ನು ಮೆರೆದಿದ್ದಾರೆ. ಕಳೆದ ಸಲ ಹೆಬ್ಬಾಲ ಅನ್ನುವಂಥ ನಾಟಕವನ್ನು ಅಭಿನಯಿಸಿ ಇಡೀ ಸರಣಿಯಲ್ಲಿ 3ನೇ ಅತ್ಯುತ್ತಮ ನಾಟಕವನ್ನು ನಮ್ಮ ವಿದ್ಯಾರ್ಥಿಗಳು ಪಡೆದಿದ್ದಾರೆ. ಅದರ ಜೊತೆಗೆ ಈ ಸಲ ರಂಗಸೌರಭ ಅಂತರ್ ಕಾಲೇಜು ರಂಗ ಸ್ಪರ್ಧೆಯಲ್ಲಿ ನಮ್ಮ ವಿದ್ಯಾರ್ಥಿಗಳು ಅತ್ಯುತ್ತಮ ಪೋಸ್ಟರ್ ಪ್ರಶಸ್ತಿಯನ್ನು ಪಡೆದಿದ್ದಾರೆ. ಹಾಗೆ ಒಂದು ವಿಶೇಷವಾದಂಥ ಒಂದು ಪ್ರಶಸ್ತಿಯನ್ನು ಈ ಸಂದರ್ಭದಲ್ಲಿ ಕೊಡ್ತಾರೆ ಸ್ನೇಹಿತರೆ, ಅದು ರಂಗಶಿಸ್ತು ಪ್ರಶಸ್ತಿ. ಈ ಇಡೀ ಒಂದು ಸರಣಿಯಲ್ಲಿ ನಮ್ಮ ವಿದ್ಯಾರ್ಥಿಗಳು ತುಂಬ ಅಚ್ಚುಕಟ್ಟಾಗಿ ಶಿಸ್ತುಭರಿತವಾಗಿ ಈ ಒಂದು ಸ್ಪರ್ಧೆಯಲ್ಲಿ ಭಾಗವಹಿಸಿದ್ರಿಂದ ಈ ಸ್ನೇಹ ಸಮೂಹ ಅತ್ಯುತ್ತಮ ರಂಗಶಿಸ್ತು ಪಾರಿತೋಷಕವನ್ನು ನಮ್ಮ ವಿದ್ಯಾರ್ಥಿಗಳು ಪಡ್ಕೊಂಡಿದ್ದಾರೆ. ಇನ್ನು ಕಳೆದ ಸಲ ರಂಗದೃಶ್ಯಾವಳಿ ಸ್ಪರ್ಧೆ ನೋಡಿ, ನಮ್ಮ ಕಾಲೇಜಿನಲ್ಲಿ ವಿದ್ಯಾರ್ಥಿಗಳಿಗೂ ಕೂಡ ಒಂದು ವೇದಿಕೆಯನ್ನು ಕಲ್ಪಿಸ್ಕೊಡೋದ್ರಿಂದ, ವಿದ್ಯಾರ್ಥಿಗಳಿಗೂ ಒಂದು ವೇದಿಕೆಯನ್ನು ಕಲ್ಪಿಸ್ಕೊಡೋ ಕಾರಣ ಅವರೇ ನಿರ್ದೇಶಿಸಿ ಮಾಡಿದಂಥ ಒಂದು ರಂಗದೃಶ್ಯಾವಳಿ, ಅದಕ್ಕೆ ತೃತೀಯ ಒಂದು ಬಹುಮಾನ ಸಿಕ್ಕಿದೆ. ಹಾಗೆ ಒಂದು ಬಹಳ ಸೋಷಿಯಲ್ ಕಾಸ್ ಇಟ್ಕೊಂಡು ಮಾಡಿದಂಥ ಒಂದು ಮೂಕಾಭಿನಯ, ಆ ಮೂಕಾಭಿನಯಕ್ಕೂ ಕೂಡ ನಮ್ಮ ವಿದ್ಯಾರ್ಥಿಗಳಿಗೆ ದ್ವಿತೀಯ ಬಹುಮಾನ ಸಿಕ್ಕಿದೆ. ಹೇಳ್ತಾ ಹೋದರೆ ಪಟ್ಟಿ ಹೀಗೆ ಬೆಳೀತಾ ಹೋಗುತ್ತೆ. ಆದರೆ ಪಟ್ಟಿ ಬೆಳೆದಷ್ಟು ನಮ್ಮ ಕಾಲೇಜಿನ ಗರಿಮೆ ಹೆಚ್ಚಾಗ್ತಾ ಹೋಗುತ್ತೆ. ಇನ್ನು ಕಳೆದ ವರ್ಷದ ಒಂದಷ್ಟು ಸಾಧನೆಯ ನೆನಪುಗಳು ಇಲ್ಲಿ ನಾವು ಬಿತ್ತರಿಸಿದ್ದೇವೆ. ನಮ್ಮ ಮಕ್ಕಳು ಮಂಟೇಸ್ವಾಮಿ ಕಥಾಪ್ರಸಂಗ ಅನ್ನುವಂಥ ರಂಗಗೀತೆ ದೃಶ್ಯಾವಳಿಯನ್ನು ಮಾಡಿದರು. ಕೃಷ್ಣೇಗೌಡರ ಆನೆ ಅನ್ನುವಂಥ ಒಂದು ಅದ್ಭುತವಾದಂತಹ, ಅದರಲ್ಲೂ ಸೆಕೆಂಡ್ PUC ಮಕ್ಕಳಿಗೆ ಪಠ್ಯ ಬೇಗ ಅರ್ಥ ಆಗಲಿ ಅನ್ನೋ ಕಾರಣಕ್ಕೋಸ್ಕರ ನಮ್ಮ ವಿದ್ಯಾರ್ಥಿಗಳು ಅಭಿನಯಿಸಿದಂಥ ನಾಟಕ ಕೃಷ್ಣೇಗೌಡರ ಆನೆ. ಇನ್ನು ನ್ಯಾಷನಲ್ ಕಾಲೇಜಿನಲ್ಲಿ ನಡೆದಂತಹ ಅಂತರ್ ಕಾಲೇಜು ರಂಗ ಸ್ಪರ್ಧೆಯಲ್ಲೂ ಕೂಡ ಗಿರಿಜಾ ಲೋಕೇಶ್ ಅವರಿಂದ ನಮ್ಮ ವಿದ್ಯಾರ್ಥಿ ಪ್ರಶೂಲ್ ಸಿಂಗ್ ಅನ್ನುವಂಥವರು ಉತ್ತಮ ನಟನಾ ಪ್ರಶಸ್ತಿಯನ್ನು ತಗೊಂಡ್ರು. ಹಾಗೆ ಸುಷ್ಮಾ ಅನ್ನುವಂಥವಳು ಕೂಡ ಉತ್ತಮ ನಟನಾ ಪ್ರಶಸ್ತಿಯನ್ನು ತಗೊಂಡಿದ್ದಾರೆ. ಸ್ನೇಹಿತರೆ, ನೀವು ನೋಡ್ತಾ ಇದ್ದೀರಾ, ಇದು ನಮ್ಮ ಕಲಾ ಚೈತನ್ಯ ತಂಡದ ವಿದ್ಯಾರ್ಥಿಗಳು ಮಾಡಿರುವಂತಹ ಆರ್ಟ್ ಪೀಸಸ್. ಅದ್ಭುತವಾಗಿ ಶೇಡಿಂಗ್, ಪೆನ್ಸಿಲ್ ಶೇಡಿಂಗನ್ನು
ಮಾಡಿದ್ದಾರೆ. ಪ್ರತಿ ಸೆಮಿಸ್ಟರ್ನಲ್ಲೂ ಕೂಡ ಒಂದಲ್ಲ ಒಂದು ಆರ್ಟ್ ಫಾರ್ಮನ್ನು ಮಕ್ಕಳಿಗೆ ಹೇಳ್ಕೊಡೋ ಪ್ರಯತ್ನನ ನಾವು ಮಾಡ್ತಾ ಬಂದಿದ್ದೇವೆ. ಇನ್ನು ನೃತ್ಯ ಚೈತನ್ಯ, ಇದುವರೆಗೂ ಕೂಡ ಆನಂದ್ ಮಾಸ್ಟರ್ ಅನ್ನೋರು ನಮ್ಮ ಜೊತೆಗಿದ್ದು ಮಕ್ಕಳಿಗೆ ನೃತ್ಯಾಭ್ಯಾಸವನ್ನು ಮಾಡಿಸ್ತಾಯಿದ್ರು. ಈಗ ಚೇತನ್ ಮಾಸ್ಟರ್ ಅನ್ನೋರು ಬಂದು ನಮ್ಮ ಮಕ್ಕಳಿಗೆ ನೃತ್ಯವನ್ನು ಹೇಳ್ಕೊಡ್ತಾ ಇದ್ದಾರೆ. ಸಾಕಷ್ಟು ಅಂತರ್ ಕಾಲೇಜು ಸ್ಪರ್ಧೆಗಳಲ್ಲಿ ನಮ್ಮ ವಿದ್ಯಾರ್ಥಿಗಳು ಭಾಗವಹಿಸಿ ಅತ್ಯದ್ಭುತವಾದಂತಹ ಪ್ರದರ್ಶನವನ್ನು ನೀವಿಲ್ಲಿ ನೋಡ್ತಿದ್ದೀರಾ. ಎಲ್ಲರೂ ನವಶಕ್ತಿಯರ ಥರ ಕಾಣಿಸ್ತಿದ್ದಾರೆ ನಮ್ಮ ವಿದ್ಯಾರ್ಥಿಗಳು. ನವಶಕ್ತಿಯ ಒಂದು ವೈಭವವನ್ನು ಸಾರದಂಥ ಒಂದು ನೃತ್ಯ ಪ್ರದರ್ಶನವನ್ನು ನಮ್ಮ ವಿದ್ಯಾರ್ಥಿಗಳು ನೀಡಿ ಇಡೀ ಪ್ರೇಕ್ಷಕರಿಂದ ತುಂಬ ಮೆಚ್ಚುಗೆಯನ್ನು ಗಳಿಸಿದರು. ಸ್ನೇಹಿತರೆ, ಈ ಒಂದು ವಾದ್ಯಗಳ ಒಂದು ಅಭ್ಯಾಸವೂ ಕೂಡ ನಮ್ಮ ವಿದ್ಯಾರ್ಥಿಗಳು ಮಾಡಲಿದ್ದಾರೆ. ಕಾಲೇಜಿನಲ್ಲಿ ರಾಗ ಚೈತನ್ಯ ಅನ್ನುವಂಥ ಒಂದು ವೇದಿಕೆಯನ್ನು ಕಲ್ಪಿಸಿಕೊಂಡು ಇಲ್ಲಿ ಸುದೀಪ್ ಸರ್ ಅಂತ ಅವರು ಬಂದು ಟ್ರೈನ್ ಮಾಡ್ತಾ ಇದ್ದಾರೆ ಮಕ್ಕಳಿಗೆ. ವೆಸ್ಟರ್ನ್ ಮ್ಯೂಸಿಕ್, ಅದರ ಜೊತೆಗೆ ಕೀಬೋರ್ಡ್, ಈ ಒಂದು ಇನ್ಸ್ಟ್ರೂಮೆಂಟ್ಸ್ಗಳನ್ನು ನಾವು ನಮ್ಮ ರಂಗಚೈತನ್ಯ ಏನು ಬೇರೆ ಬೇರೆ ಪ್ರೊಡಕ್ಷನ್ಸ್ ನಡೆಯುತ್ತೆ ಆ ಪ್ರೊಡಕ್ಷನ್ಸಲ್ಲಿ ಈ ಒಂದು ಇನ್ಸ್ಟ್ರೂಮೆಂಟ್ಸ್ಗಳನ್ನು ಬಳಸ್ಕೊಂಡು ನಮ್ಮ ವಿದ್ಯಾರ್ಥಿಗಳಿಗೆ ಸಂಗೀತದ ಆಯಾಮವನ್ನು ಕೂಡ ನಮ್ಮೊಂದಿಗೆ ಮೇಳೈಸುವಂಥ ಒಂದು ಕೆಲಸವನ್ನು ನಾವು ಮಾಡ್ತಾ ಇದ್ದೇವೆ. ಸ್ನೇಹಿತರೆ, ನಿಮ್ಮಲ್ಲಿ ಒಂದು ಪ್ರಶ್ನೆ ಇರ್ಬೋದು, ಯಾಕೆ ರಂಗ ಚೈತನ್ಯ ಅನ್ನುವಂಥದ್ದು ಅಂತ. ವಿದ್ಯಾರ್ಥಿಗಳು ಒಂದು ಸರ್ವತೋಮುಖ ಬೆಳವಣಿಗೆ ಆಗಬೇಕು ಅಂತಂದರೆ ಟೆಕ್ಸ್ಟ್ ಬುಕ್ಕು ಇಷ್ಟು ಇದ್ದರೆ ಮಾತ್ರ ಸಾಲದು. ಅದ್ರ ಜೊತೆಗೆ ಕಲೆ ನಮಗೆ ಬೆನ್ನೆಲುಬಾಗಿ ನಿಲ್ತದೆ. ನಮ್ಮೊಳಗಿರುವಂತಹ ಸುಪ್ತ ಪ್ರತಿಭೆಯನ್ನು ಹೊರಹಾಕೋದಕ್ಕೆ ಸಾಂಸ್ಕೃತಿಕ ಚಟುವಟಿಕೆಗಳು ನಮಗೆ ಬಹಳ ಮುಖ್ಯ ಆಗತ್ತೆ. ಸೊ ಈ ನಿಟ್ಟಿನಲ್ಲಿ ನಮ್ಮ ನಾಗಾರ್ಜುನ ಪದವಿ ಕಾಲೇಜಿನಲ್ಲಿ ಈ ಎಲ್ಲ ವೇದಿಕೆಗಳನ್ನು ಕಲ್ಪಿಸ್ಕೊಂಡು ನಮ್ಮ ವಿದ್ಯಾರ್ಥಿಗಳಲ್ಲಿ ಏನೆಲ್ಲ ಪ್ರತಿಭೆ ಇದೆ, ಹಾಡು ಪ್ರತಿಭೆ ಇರ್ಬೋದು, ನೃತ್ಯ ಮಾಡೋ ಪ್ರತಿಭೆ ಇರ್ಬೋದು, ನಟಿಸುವಂಥ ಒಂದು ಪ್ರತಿಭೆ ಇರ್ಬೋದು, ಇವೆಲ್ಲದಕ್ಕೂ ಕೂಡ ರಂಗಚೈತನ್ಯ ಸೂಕ್ತವಾದಂಥ ವೇದಿಕೆ ಆಗಲಿದೆ. ಅದರ ಜೊತೆಗೆ ವಿದ್ಯಾರ್ಥಿಗಳೇ, ಪ್ರತಿಯೊಬ್ಬ ವಿದ್ಯಾರ್ಥಿಯೂ ಕೂಡ ಸಾಧನೆಯ ಹಾದಿಯಲ್ಲಿ ಹೋಗ್ತಾ ಇರುವಾಗ ಒಂದಷ್ಟು ಜ್ಞಾನವನ್ನು ಅವನು ಪಡೀತಾ ಹೋಗಬೇಕಾಗತ್ತೆ. ಜ್ಞಾನ ಬರೀ ಪಠ್ಯದಲ್ಲಿ ಮಾತ್ರ ಇಲ್ಲ, ಈ ಥರದ ಅನೇಕ ಕಲಾ ಚಟುವಟಿಕೆಗಳಲ್ಲೂ ಕೂಡ ವಿದ್ಯಾರ್ಥಿ ಸಾಕಷ್ಟು ವಿಚಾರಗಳನ್ನು ಕಲಿತಾ ಹೋಗ್ತಾನೆ. ಸೊ ಈ ನಿಟ್ಟಿನಲ್ಲಿ ನೀವು ಬನ್ನಿ, ನಮ್ಮ ನಾಗಾರ್ಜುನ ಪದವಿ ಕಾಲೇಜಿನ ಈ ರಂಗಚೈತನ್ಯದ ವೇದಿಕೆಯನ್ನು ನಿಮ್ಮದಾಗಿಸ್ಕೊಂಡು ನಿಮ್ಮಲ್ಲಿರೋ ಪ್ರತಿಭೆಗೆ ನಾವು ಸೂಕ್ತವಾದಂಥ ವೇದಿಕೆಯನ್ನು ತಂದುಕೊಳ್ತೀವಿ. ರಂಗಭೂಮಿಯ ಇನ್ನಷ್ಟು ವಿಚಾರಗಳನ್ನು ಜೊತೆಗೆ ಕಲಿಸ್ತಾ ಈ ರಂಗಭೂಮಿಯ ತೇರನ್ನು ನಾವು ಎಳೀತಾ ಹೋಗೋಣ.